ಸರಿನಾ, ಬರ್ತೀನಿ. ಗೊತ್ತಾಯ್ತಲ್ಲ ಯಾರು ಅಂತ? ಗೊತ್ತಾಯ್ತು. ಸೊ ಇಷ್ಟು ದಿನ ನಮ್ಮ ವೀಡಿಯೋಸ್ ಬಂದಿಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು. ಆಯಿತು, ಆಮೇಲೆ ತುಂಬ ಜನ ಮರ್ತೇ ಹೋಗಿದ್ದೀರಾ ನಾನು ವೀಡಿಯೋ ಆಗ್ತಾಯಿದ್ದೀನಿ ಅಂತಂದ್ಬಿಟ್ಟು. ಆಯಿತು, ಆಮೇಲೆ ಈ ಥರ ಎಲ್ಲ ರೂಪಿಸ್ಕೊಂಬರೋಕ್ಕೆಲ್ಲ ಹೋಯ್ತಿರ್ಲಿಲ್ಲ ನಾವು ಆಗಿವಾಗಿರಬೇಕಾರೆ. ನಾವೇನು ಮಾಡ್ತಾಯಿದ್ವಿ, ಮನೇಲಿ ಈಗ ಮಿಕ್ಸಿ ಇರೋದು, ಮಿಕ್ಸಿಲಿ ಹಾಕ್ಕೊಬಿಡ್ತಾಯಿದ್ವಿ. ಇವಾಗ ಕಾಸು ಕೊಟ್ಟು ರೂಪಿಸ್ಕೊಳ್ಳೋ ಥರ ಆಗ್ಬಿಟ್ಟೈತೆ. ಎಲ್ಲ ಹೇಳ್ತಾರಲ್ಲ ಇಂಪ್ರೂವ್ಮೆಂಟ್. ಎಲ್ಲರೂ ಹೇಗಿದ್ದೀರ ಅಂತ ನಾನು ಕೇಳೋಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ನಾನು ಕೇಳಿಲ್ಲ ಅಂದರೂ ನೀವು ಚೆನ್ನಾಗೇ ಇರ್ತೀರಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು. ಸೊ ಹೇಳೋದು ಮರ್ತದೆ, ನಾನು ನಮ್ಮ ಚಾನೆಲ್ ಹೆಸರನ್ನ ಚೇಂಜ್ ಮಾಡಿದ್ದೀನಿ, ಜಾಕ್ ಆಫ್ ಕರುನಾಡು ಅಂತ. ಮುಂಚೆ ಮಿಡಲ್ ಕ್ಲಾಸ್ ಅಂತ ಇಟ್ಟಿದ್ದೆ, ಬಟ್ ಅದೇನಂತಂದರೆ ಮೋಸ್ಟ್ಲಿ ಯಾರು ಸರ್ಚ್ ಮಾಡಿದ್ರು ಯೂಟ್ಯೂಬಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಇರೋದಿರಲಿ ಚೇಂಜ್ ಮಾಡಿಬಿಡೋಣ. ಯಾಕಂದರೆ ನಮಗೆ ವ್ಯೂವರ್ಸ್ಗೆ ಸ್ವಲ್ಪ ಬೇಗ ತಲುಪೋ ಥರ ಇರಬೇಕು. ಸೊ ನಾವು ಫೇಮಸ್ ಆಗಿ ತಲುಪೋ ಅಷ್ಟರಲ್ಲಿ ಏನೇನಾಗಿರುತ್ತೋ ಯಾರಿಗೂ ಗೊತ್ತಾಗಿರುತ್ತೆ. ಸೊ ಬೇಗ ರೀಚ್ ಆಗಲಿ ಅಂತಂದ್ಬಿಟ್ಟು ನೇಮ್ ಚೇಂಜ್ ಮಾಡಿಬಿಟ್ಟೆ. ಸೊ ಇನ್ಮೇಲೆ ಬಂದಿದ್ದಾನೆ ನಮ್ಮ ಚಾನೆಲ್ ಹೆಸರು ಜಾಕ್ ಆಫ್ ಕರುನಾಡು. ಸೊ ಇವನು ಜಾಕಲ್ಲಿ ಮಲ್ಕೊಂಡಿದ್ದ ಮನೆ ಹತ್ರ. ಇವನ ಹೆಸರು ವಾಲ್ಟರ್ ಅಂತ. ವಾಲ್ಟರ್, ಜಾಕ್, ಅಣ್ಣ ತಮ್ಮದಿರಿದ್ದಂಗೆ. ಒಟ್ಟು ನನಗೆ 4 ಜನ ಅಣ್ಣ ತಮ್ಮದಿರು. ಒಬ್ಬ ಹಿಂದೆ ಕೂತವನೇ, ಒಬ್ಬನ ನಾನು ಓಡಿಸ್ತಾ ಇದ್ದೀನಿ, ಇನ್ನೊಬ್ಬ ಇನ್ನೊಬ್ಬನು ಮನೇಲವನೇ, ಅವನು ಕೆಳಗಡೆ ಮಲ್ಕೊಂಡಿದ್ದಾನೆ ಅಷ್ಟೇ, ಏನಿಲ್ಲ. ಸೊ ಕೊಟ್ಬಿಟ್ಟು ಅದನ್ನು ನಾವು ಒಂದು ರೌಂಡ್ ಹಾಕ್ಕೊಂಬರೋಣ ಅಂತಿದ್ದೀವಿ. పిండి 2 చెప్పేదే 2 ఒకేదని చెప్పేసి. ಸೊ ಇಷ್ಟು ದಿನ ನಮ್ಮ ವೀಡಿಯೋಸ್ ಬಂದಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು. ತುಂಬ ಜನ ಮರ್ತೇ ಹೋಗಿದ್ದೀರಾ ನಾನು ವೀಡಿಯೋ ಆಗ್ತಾಯಿದ್ದೀನಿ ಅಂತಂದ್ಬಿಟ್ಟು. ಸೊ ಇನ್ಮೇಲೆ ಆ ಯೋಚನೆ ಎಲ್ಲ ಇರೋದಿಲ್ಲ. ನಿಮ್ಮ ಬಗ್ಗೆನೇ ಹೇಳ್ಕೊಂಡು ಬರ್ತಾಯಿದ್ದೆ ನಾನು. ಗೋಪ್ರ ತಗೋಬೇಕಂತಿದ್ನಲ್ಲ, ತಗೋಬಿಟ್ಟೆ ಫೈನಲಾಗಿ. ಸೊ ತಗೊಂಡು ಒಂದೇ ಸಲ ಬರೋಣ ಅಂತಂದ್ಬಿಟ್ಟು ಫೋನಲ್ಲಿ ಮಾಡಿದ್ರೆ ಅಷ್ಟೊಂದು ರೀಚ್ ಆಗೋಲ್ಲ. ಒಂದೇ ಸಲ ಕ್ಲಾರಿಟಿಗೆ ತೊಗೊಂಬಂದು ಮಾತಾಡ್ಸೋಣ ಅಂತ ಬಂದೆ. ಸರಿ, ಹೆಂಗಿದ್ದೀರಾ? ಹೆಂಗೆ ಹೋಗ್ತೈತಲ್ಲ? ಒಂದಿನ ಬರ್ತೀನಣ್ಣ, ಬಂದು ಏನಾದರೂ ಆಫರ್ ಇದ್ರೆ ಹೇಳಿ ಆಯಿತಾ? ಇಲ್ಲ, ಇನ್ನೊಂದು ಹೆಲ್ಮೆಟ್ ತಗೋಬೇಕು. ನಾನು ರೆಫರ್ ಮಾಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ಸ್ನೆಲ್ಲರೂ. ಅಲ್ಲಿದೆಯಾ? ಇದಕ್ಕಂತಾನೆ ಒಂದಿನ ಬರ್ತೀನಿ ನಾನು. ಸೊ ಇಲ್ಲಿ ಸುಮ್ಮನೆ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಬಂದೋದೆ. ಇದಲ್ಲ ಇದಾ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ನೋಡಿ ಹೆಲ್ಮೆಟ್. ಸೊ ಪ್ರೈಸ್ ಎಲ್ಲ ಫುಲ್ ಒಂದಿನ ಬಂದು ನಾನೆಲ್ಲ ಹೇಳ್ತೀನಿ ಹೆಂಗೆ ಹೇಳು ಅಂತಂದ್ಬಿಟ್ಟು. ಸೊ ನಮ್ಮ ಏರಿಯಾ ಕಡೆ ಇರೋರು ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾನೆ ಇದ್ರು, ಸೊ ಹೆಲ್ಮೆಟ್ ಇದ್ರೆ ರೆಫರ್ ಮಾಡೋ ಹಂಗೆ ಅಂತ ಅಂದ್ಬಿಟ್ಟು. ಹೌದೌದು, ನಾನು ಎಷ್ಟೊಂದು ಡಬಲ್ ಗ್ಲಾಸ್ ಎಲ್ಲ ಬರುತ್ತೆ. SMK ಬಂದು ನಿಮ್ಗಂದ್ರೆ ಒಂದು 3,500 ಹಾಕೊಡ್ತೀನಿ. ಹೌದಾ? ಸರಿ, ಅದೇ 3,800. ಒಂದಿನ ಬರ್ತೀನಿ ನಾನು, ಬಂದು ಕ್ಲಿಯರ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ಸರಿನಾ, ಬರ್ತೀನಿ. ಗೊತ್ತಾಯ್ತಲ್ಲ ಯಾರು ಅಂತ? ಗೊತ್ತಾಯ್ತು. ಹಾಂ, ಅದೇ. ಸೊ ನಾನು ನನ್ನ ತಮ್ಮಂಗೆ ಹೇಳ್ತಾನೆ ಇದ್ದೆ, ಬಂದು ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು. ಫೋನಲ್ಲಿ ಬಂದು ಮಾಡ್ಕೊಂಡು ಹೋದ್ರೆ ಅಷ್ಟೊಂದು ಕ್ಲಾರಿಟಿನೂ ಇರೋದಿಲ್ಲ, ವಾಯ್ಸ್ ಅಷ್ಟೊಂದು ಆಗೋದಿಲ್ಲ. ಅದಕ್ಕೋಸ್ಕರನೇ ಗೋಪ್ರಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಬ್ಲ್ಯಾಕ್ ಕಲರ್ ಜಾಸ್ತಿ ಇರೋದು. ನನ್ನ ಹತ್ರ ಇದೊಂದಿದೆ. ಸರಿ, ನಾನು ಬರ್ತೀನಿ ನಾನು. ಸೊ ಪಾಪ ನಾನು ಫಸ್ಟು ಬೈಕ್ ತೊಗೊಂಡಿದ್ದಾಗ ಇಲ್ಲಿಗೆ ಬಂದಿದ್ದೆ ನಾನು. ಸೊ ಇವನ್ನ ಎಲ್ಲ ಕಡೆನೂ ಪ್ರಮೋಷನ್ ಅನ್ನೋದಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ ಫ್ರೆಂಡ್ಲಿಯಾಗಿ. ಸೊ ಇದು ಯಾವುದೇ ಪ್ರಮೋಷನ್ನು ಮತ್ತು ಯಾವುದೇ ದುಡ್ಡು ತಗೊಂಡು ಏನೂ ಮಾಡ್ತಾಯಿಲ್ಲ ನಾನು. ಜಸ್ಟ್ ಒಂದು ಫ್ರೆಂಡು ನನ್ನಂತರ ಪಾಪ ಚೆನ್ನಾಗಿ ಮಾತಾಡ್ತಾರೆ. ಮೇಯ್ನು ನಾವೆಲ್ಲೇ ಹೋದ್ರೂ ಆ ಮಾತು ಅನ್ನೋದು ಮುಖ್ಯ ಆಗುತ್ತೆ ನಮಗೆ. ಅವ್ರ ಬಿಹೇವಿಯರ್ ಆಗಲಿ, ಮಾತು. ಸೊ ಅವರು ನಡ್ಕೊಳ್ಳೋ ರೀತಿ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಮುಂಚೆ ಫೋನಲ್ಲಿ ಮಾಡ್ತಿದ್ದೆ ವೀಡಿಯೋಸ್ ಎಲ್ಲ ಫುಲ್ಲು. ಸೊ ಅದೇನಾಗೋದಂದರೆ ಕ್ಲಾರಿಟಿ ಅಷ್ಟೊಂದು ಬರ್ತಾ ಇರಲಿಲ್ಲ, ವಾಯ್ಸ್ ರೆಕಾರ್ಡು ಅದು ಇದು ಒಂದು ಪ್ರಾಬ್ಲಮ್ ಆಗ್ತಿತ್ತು. ಸೊ ಪ್ರಾಬ್ಲಮ್ ಏನಂತಂದರೆ ವೀಡಿಯೋನಲ್ಲಿ ರೆಕಾರ್ಡ್ ಮಾಡಿದ್ರೆ, ಫೋನಲ್ಲಿ ರೆಕಾರ್ಡ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಮತ್ತೆ ಹಂಗೆ ಹೋಗೋಣ. ಫೋನಲ್ಲಿ ರೆಕಾರ್ಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ವಾಯ್ಸ್ ಬರುತ್ತೆ, ಕೆಲವೊಂದು ಸಲ ವಾಯ್ಸೇ ಬರೋದಿಲ್ಲ. ಸೊ ನಾನು ಡಬ್ಬಿಂಗ್ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಏನು ತೊಂದರೆ, ನಾವು ವೀಡಿಯೋ ಮಾಡಿ ಬಿಡೋ ಎಕ್ಸೋದಲ್ಲ. ಸೊ ಅದು ಎಷ್ಟು ಜನಕ್ಕೆ ರೀಚ್ ಆಗೋದು ಅನ್ನೋದು ಮುಖ್ಯ ಆಗ್ತಲ್ವಾ. ಸೊ ಅದಕ್ಕೋಸ್ಕರ ಒಂದೇ ಸಲ ಮಾಡೋದು ಮಾಡ್ತೀವಿ, ಸ್ವಲ್ಪ ಹೈ ಕ್ವಾಲಿಟಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೊಡೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಅದು ಸ್ವಲ್ಪ ಮಾತಾಡ್ತಿದ್ದೆ. ನೋಡಿದ ತಕ್ಷಣ ಕಂಡು ಹಿಡಿದ್ಬಿಟ್ರು. ಅದೊಂಥರ ಖುಷಿ ನೋಡಿ. ನಾನು
ಸುಮಾರು ಒಂದು 3-4 ತಿಂಗಳು ಇನ್ನೂ ಹತ್ರ ಆಗೋಯ್ತು. ನಾನು ಗಾಡಿ ತೊಗೊಂಡೇ 1 ವರ್ಷದ ಮೇಲೆ ಆಗಿದೆ, 2ನೇ ವರ್ಷ. ಇನ್ನೇನು ಇದು ಒಂದು ಇದೇನು ಒಂದು ಈ ತಿಂಗಳು ಮುಗೀತು ಅಂದರೆ 9ನೇ ತಿಂಗಳು ಬಂತು ಅಂತಂದರೆ ಆಯಿತು. నేను 2ನೇ ವರ್ಷ ಕಂಪ್ಲೀಟ್ ಆಯಿತು. ಸೊ ಹತ್ತತ್ರ 2 ವರ್ಷ ಆದ್ರೂ ನನ್ನ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ ಅದು ನಾನು. ಸೊ ಹೆಲ್ಮೆಟ್ ಹಾಕ್ಕೊಂಡಿದ್ರು ನನ್ನ ನೋಡಿ ಕಂಡಿಡಿದ್ರಲ್ವಾ. ಸೊ ಅದು ನನ್ನ ಹತ್ರ ಇದು. ಸೊ ಇನ್ನೊಂದು ದಿನ ಹೋಗಿ ಒಂದು ಸ್ವಲ್ಪ ಕ್ಲಿಯರಾಗಿ ನೋಡಿಕೊಂಡು ವೀಡಿಯೋ ಮಾಡೋಣ ಅಂತೆ, ಏನು ತಲೆ ಕೆಡಿಸ್ಕೊಬೇಡಿ. ಸೊ ನಾನು ತಗೊಂಡೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಬೈ. ಇಟ್ಟು ರುಬ್ಬಿಸ್ಕೊಂಡು ಶೀತ ದೋಸೆ ಇತ್ತು, ಇಡ್ಲಿ ಇತ್ತು. ಸೊ ಒಂದು ಈ ಥರ ತೊಗೊಂಡು ಬಂದ್ವಿ ಅಂದರೆ ನಾವು 70 ರೂಪಾಯಿ ತೊಗೊತಾ ಇದ್ವಿ. ಸೊ ಸ್ಟಾರ್ಟಿಂಗ್ ಬರೋಬೇಕಾದ್ರೆ 40, 50 ಆ ಥರ ಹೋಗ್ತಿದ್ವಿ ಇದು. ಸೊ ಮುಂದೆ ಇನ್ನೂ ಹೋಗ್ತಾ ಏನು ಮಾಡಿದ್ರೆ 10 ರೂಪಾಯಿ, 5 ರೂಪಾಯಿ, 20 ರೂಪಾಯಿ ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಇದು ಒಂದರಲ್ಲೇ ಎಲ್ಲ, ಎಲ್ಲದರಲ್ಲೂ ಹಿಂಗೆ ಆಗ್ಬಿಟ್ಟೈತೆ. ಯಾರೆಲ್ಲ ವಿಡಿಯೋ ನೋಡ್ತಿರೋ ಜಸ್ಟ್ ಸುಮ್ಮನೆ ಒಂದು 10 ಸೆಕೆಂಡ್ ನಿಮ್ದಲ್ಲ ಅಂತಂದು ಟೈಮ್ ಎತ್ತಿಟ್ಬಿಟ್ಟು ಯೂಟ್ಯೂಬಲ್ಲಿ ಹೋಗಿದ್ದೇನೆ ಜಾಕ್ ಆಫ್ ಕರ್ನಾಡು ಅಂತಂದು ಟೈಪ್ ಮಾಡಿ, ಏನು ಮಾಡಬೇಡಿ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಕೊಡಿ ಸಾಕಷ್ಟೇ. ನಾನೇನು ಕೇಳಲ್ಲ ನಿಮ್ಮನ್ನ, ನನ್ನ ವೀಡಿಯೋ ನೋಡಿ ಅಂತಂದು ಕೇಳಲ್ಲ. ಸೊ ಹೋಗ್ತಾ ನಿಮಗೆ ಇಷ್ಟ ಆಗುತ್ತೆ ವೀಡಿಯೋಸು. ಸೊ ನಾನು ಕೇಳೋದೇ ಬೇಡ, ನೀವೇ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಮನೆ ಬಂತು, ನಾನು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಮುಂದಕ್ಕೆ. ಟೀ ಕುಡಿಯೋಕ್ಕೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಊಟ ಮಾಡಿ ಮುಗಿಸೋದಕ್ಕೆ ಆಯಿತು ಟೈಮು 7:30, 8 ಗಂಟೆ ಆಗಿರುತ್ತೆ ಟೈಮು. ಹಿಂದೆ ಹಾಳಾಕೊಂಡು ಬರ್ತವನೆ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನ ಆದಮೇಲೆ ಇಂಥ ಟೀ ಕುಡಿಯೋಕ್ಕೆ ಹೋಗ್ತಾ ಇರೋದು. ನಾರ್ಮಲಾಗಿ ಕುಡಿತೀನಿ, ಇವರಿಬ್ಬರ ಜೊತೆ ಕುಡಿಯೋಕ್ಕೆ ಹೋಗ್ತಾ ಇರೋದು ಆಗಲೇ ತುಂಬ ದಿನ ಆಗೋಗುತ್ತೆ. ಏಕೆ ನೀವು ಒಂದು ಕಡೆ ಫೋನ್ ಕರೆಕ್ಟಾಗಿ ಇಟ್ಬಿಟ್ಟು ಮಾಡು, ಆಗುತ್ತೆ. ಅದಕ್ಕೆ ಅಂದಿದ್ದು ಒಂದೇ ಸಲ ಅಷ್ಟು ಹೊತ್ತು ಬಿಡಬಾರ್ದು ಅಂತ, ಯಾಕಂದರೆ ಮೊಬೈಲ್ ಡೇಟಾ ಅಲ್ಬಾರ್ದು. ಸೊ ಅದಕ್ಕೆ ಏನಿಲ್ಲ, ನಮ್ಮ ತಮ್ಮನೂ ವೀಡಿಯೋ ಅಪ್ಲೋಡ್ ಮಾಡಿದ್ದಾನೆ. 5 ಗಂಟೆಗೇನೋ ಮಾಡಿದ್ನಂತ ಅಪ್ಲೋಡ್ ಮಾಡೋದಕ್ಕೆ. ಅದು ಇನ್ನೂ ಲೋಡಿಂಗ್ ಆಗ್ತಾನೆ ಇತ್ತಂತ ಆಗಿದ್ದು ಅಂತ. ಅದು ವೈಫೈ ಕನೆಕ್ಷನ್ ಏನಾದರೂ ಇತ್ತು ಅಂತಂದರೆ ಬೇಗ ಆಗ್ತುತ್ತೆ. ಸೊ ನಮ್ಮ ಡೇಟಾಯಿಂದನೇ ಹೋಗಬೇಕು ಅಂತಂದರೆ ಸ್ವಲ್ಪ ಲೇಟಾಗಿ ಹೋಗುತ್ತದೆ. ಮಾಡಿದ್ರೆ ಹೆಂಗೆ ಆಟೋ ಡ್ರೈವರ್ಸಲ್ಲ, ಖಾಲಿ ಎಷ್ಟು ರೋಡು ಖಾಲಿ ಇದ್ರೂ ನಾನು ಕೊಯ್ತಾರೆ. ಏನೇನು ಮಳೆ ಇಲ್ಲ ಹೋಯ್ತಾ ಇರ್ತಾರಪ್ಪ. ಮೀನ್ ಸಾಂಬಾರ್ ಹೆಂಗ್ ಮಾಡೋದು? ಫಸ್ಟ್ ಮೀನ ಕಲಿಬೇಕು, ಫಸ್ಟ್ ಮೀನ ಹಿಡಿಬೇಕು, ಗ್ರೂಪ್ ಡಿಸ್ಕಷನ್ ಇದೇ ಆಗೋದು. ಮೀನು ಸಾರು ಹೆಂಗೆ ಮಾಡೋದು, ಟೀ ಫೈನಲ್ ಹಿಂಗ್ ಆಗುತ್ತೆ. ನಂಗೆ ನಾರ್ಮಲ್ ಟೀ. ಮೀನು ತೋರಿಸ್ಬಿಡು, ಮೀನ್ ಬೀಫ್ ಆಗ್ಬಿಡುತ್ತೆ. ಸಾಕ್ನಾ ಬೀಫ್ ಅಲ್ಲ, ಅದು ಇದು ಮಟನ್ ಸ್ಪೇರ್ ಪಾರ್ಟ್ಸ್. ಸೆಲ್ಫಿಯಾ ಅಷ್ಟಾಗಿ ಬರಲ್ಲ. ಯಾವ ಟೀ ಬೇಕು ನಿನಗೆ? ನೀವು ಏನು ಕೊಟ್ಟು ಈಸ್ಕೊಟ್ರು ಆಫ್ ಆಗೈತೆ. ಪರೋಟ ಸಾರು. ನಿಮಗೆ ಇಡ್ಲಿ ಬೇಕಾ ದೋಸೆ ಬೇಕಾ? ನಾರ್ಮಲ್ ಟೀ. ಬಿರಿಯಾನಿ ನೀನು ಮಾತ್ರ ಕರೆಕ್ಟಾಗಿ ಕೇಳಿದ್ದೀನಿ. ಆಮೇಲೆ ಬೇರೆ ಬೇರೆ ಸಿಗತ್ತೆ ನೋಡಪ್ಪ. ಬಿರಿಯಾನಿ ಬೇಕು. ಟಿಪ್ಸ್ ಕೊಡಿ ಅಪ್ಪ. ಟಿಪ್ಸಾ? ಟಿಪ್ಸ್ ಕೊಡು, ಟಿಪ್ಸ್ ಕೊಡು. ಕಚಿನ್ ಮಾಡೋಣ. ಚಿಲ್ಲರೆ ಇಲ್ಲ. ಕಟಿಂಗ್ ಶಾಪಲ್ಲಿ ಮಾಡಿದ ಅಟ್ರಾಸಿಟೀಸ್ ನೋಡ್ಬೇಕು ನೀನು. ಏನಾಯ್ತು? ಅಲ್ಲೂ ಅಷ್ಟು சரி அது உள்ளே இருக்கட்டும். என்னால் பேச முடியல, ஒன்றும் பண்ண முடியல. பேசினா பிளேட் போட்டுருங்க போல இருக்குது. ಚೈನೀಸ್ ಮಕ್ಕಳು ಬೆಳಿಗ್ಗೆ ನೋಡೋದಲ್ಲ ಲಾಸ್ಟ್ ಹುಡುಗಿ ಈ ಮಕ್ಕ ನೋಡೋದು ಸೇಮ್ ಚೈನೀಸ್. ನಾನೇ பார்க்கல. ரெடி பரல ரெடி கனரே கனரே சரி டீ சொல்லலாம் வாங்க. டீ சொல்லு போ. ஃபோன் கொடு. நான் ஃபோன் இருந்தா டீ சொல்லி அப்படே ಫೋನ್ ಬರುತ್ತೆ ಟೀ ಹೋಗಿ ಸಿಲ್ಲ ಸೋನು ಇನ್ನತ ಸ್ವಲ್ಪ ಹುಷಾರಾಗಿರಬೇಕು. ಏಯ್ ಇದನ್ನ ಯೋ ಇದೇ ಅದು ಬೇರೆ ಏನಾದರೂ ಇಂಚಿನ ಫೋನ್ ಜೊತೆ ಕಳಿಸಿರ್ತಾರೆ. ನನಗೆ ಏನು ಟೆನ್ಷನ್ ಇಲ್ಲ ಅಂದ್ರೆ ಅಬ್ಬ ಬಂದ್ರೆ ಏನು ಮಾಡಕ ಅವರು ನಿನಗಿಂತ ಜಾಸ್ತಿ ಬರ್ತಾರಲ್ಲ ಬಿಸಿ ಆಗ್ತೈತೆ. ಯೋನಿ ನಾನು ನಿನ್ನ ಸ್ಟಾರ್ಟ್ ಮಾಡ್ಕೋ. 3 ಅವರ್ಸ್ ಊಟ ಮಾಡಬೇಕಾದ್ರೆ ವಿಡಿಯೋ ಮಾಡ್ಬಿಟ್ಟು ಎಲ್ಲರಿಗೂ ಸೇರಿಸಿ ಗ್ರೂಪ್ ಶೇರಿಂಗ್ ತರ ಮಾಡಿಕೊಂಡು ವಿಡಿಯೋ ಏನು ಗೊತ್ತಾ? ಆ ಊಟ ಮಾಡಬೇಕಾದ್ರೆ ಒಂದು ಇದು ನಿನ್ನ ವಿಡಿಯೋ ಆ ಏನೇನು ಬಗ್ಗೆ ಅಂತ ಡಿಲೀಟ್ ಮಾಡ್ತೀವಿ. ಯಾರು ಫೋನಲ್ಲಿ ಹೋಯ್ತು ಅದು ಯಾವ್ದು ಹೇಳು ಊಟ ಸಾಪಂಬೋದು ಅದು ಎಲ್ಲರೂ ಗ್ರೂಪ್ಲೇ ಪಟ್ಟು ಬರ್ತಡೆಗೆ ಹಾಕಿದ್ದಲ್ಲ ಅಲ್ಲ ಅದನ್ನ ಎಲ್ಲ ಸೇವ್ ಮಾಡ್ಕೊಂಡು ಅವ್ರು ಇನ್ನೊಂದು ದಿನ ಮಲ್ಲಪ್ಪ ಫೋನ್ చేస్తాను ರೇ ಮಲ್ಲಪ್ಪ ನೀನು ಆಮೇಲೆ செய்யப்பா ಇರಾ ನಾನು ಸ್ಪೀಕರ್ ನಾನು ಸೀಕ್ರೆಟ್ ಹಲೋ ಸರಿ ಏನೇನು ಬೇಕು ನಾನು ಕಂಪ್ಲೀಟ್ ಏನು ಮಾಡಾಂದಿಲ್ಲ ಅಪ್ಪ ನಾನು ಮಾಡಿ ನಿಂಗೆ ಅಪ್ಪಾದೇ 2 ಕಾರ್ಡ್
ಕುಡೀರಿ ಬನ್ನಿ. ಟೀ ಕುಡಿತೀರಾ? ಬೇಕಾ? ಗೊತ್ತಾಯ್ತಾ ಯಾರು ಅಂತ? ನಿಮ್ಮ ಟೀನಲ್ಲಿ ಶುಗರ್ ಐತಾ? ಐತೆ 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 ಹೇಳಿ ಹೇಳು. ಅಲ್ಲ ಆ ಕಡೆ ತರಿಸಿದ್ರೆ ಅವ್ನು ಮಾತಾಡಕ್ಕೆ ಎನರ್ಜಿ ಬರೋದು. ಅದೆಲ್ಲ ಕೇಳ್ತದೆ ಅವ್ರ ಕಡೆ. ಹೇಳು ಟೀ ಆಗೈತೆ. ಟೇಸ್ಟ್ ಆಯ್ತಾ? ಚೆನ್ನಾಗಿದೆ ಟೀ. ನಾವು ಯಾವಾಗ ಇಲ್ಲೇ ಬರೋದು. ರಿವ್ಯೂ ಕೊಡ್ತಾ ಇದ್ದಾರಾ? ಇಲ್ಲ ಏನಿಲ್ಲ. ಇಲ್ಲಿ ಅಕೌಂಟ್ ಟೀ ಐತೆ. ಅಂಗಡಿ ಅಲ್ಲ ಐತೆ. ಇದರಲ್ಲಿ ಮಿಲ್ಕ್ ಇಲ್ವಂತೆ, ಬರೀ ವಾಟರ್ ಕಾಫಿ ಅಂತೆ. ವಾಟರ್ ನಿಮ್ಮ ಟೀನಲ್ಲಿ ಮಿಲ್ಕ್ ಆಯ್ತಾ? ರೋಸಲ್ಲಿ ಎಲ್ಲ ವಾಟರ್ ಟ್ಯಾಂಕ್ ಇಂದಾನೆ ಸಪ್ಲೈ ಆಗುತ್ತೆ. ನೀವೇ ಸಪ್ಲೈ ಮಾಡ್ತೀರಾ? ನಮ್ದು ಲಾರಿ ಐತೆ. ಅದ್ರಲ್ಲಿ ನೀರೆಲ್ಲ ಇಲ್ಲಿ ನಾವೇ ವಾಟರ್ ಟ್ಯಾಂಕ್